ಬುಟಿಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೀನಿ ಮೆಜರ್ಮೆಂಟ್ನಲ್ಲಿ. ನಾನು ಪಾರ್ಟ್ 1ನಲ್ಲಿ ಡಮ್ಮಿ ಮೇಲೆ ನಿಮಗೆ ಮೆಜರ್ಮೆಂಟ್ಸ್ ತೋರಿಸ್ಕೊಟ್ಟಿದ್ದೆ. ಪಾರ್ಟ್ 2ನಲ್ಲಿ ಈಗ ಪರ್ಸನ್ ಮೇಲೆ ನಾನು ನಿಮಗೆ ಇವು ಮೆಜರ್ಮೆಂಟ್ಸ್ ತೋರಿಸ್ಕೊಡ್ತಿದ್ದೀನಿ. ಹಾಗಾದರೆ ಇವತ್ತು ವಿಡಿಯೋ ಮಾಡೋದಕ್ಕೆ ತಡ ಯಾಕೆ ಮಾಡೋಣ, ಬರ್ರಿ ನೋಡೋಣ ಮೆಜರ್ಮೆಂಟ್ಸ್ ಹೇಗಿದಾವಂತ. ಫಸ್ಟ್ ಮೆಜರ್ಮೆಂಟ್ ಬಂದು ಶೋಲ್ಡರ್ದು ತಗೊಳ್ಳೋಣ. ನೋಡಿ, ಲೆಫ್ಟ್ ಬೋನಿಂದ ರೈಟ್ ಬೋನ್ ಮಟ 15 ಬರ್ತಾ ಇದೆ ಇವ್ರದ್ದು ಶೋಲ್ಡರು. ನೋಡ್ಬೋದು ನೀವು. ನೋಡಿ, ನಾನು ಸ್ಟ್ರೈಟ್ ಮಾಡ್ತಿದ್ದೀನಿ ಟೇಪು. ಈ ಥರ ತಗೋಬೇಕು. ನೆಕ್ಸ್ಟ್ ಬ್ಲೌಸ್ ಲೆಂತು. ಬ್ಲೌಸ್ ನಮಗೆ ಇಲ್ಲಿಂದ ಶುರುವಾಗುತ್ತೆ, ಓಪನ್ ನೆಕ್ನಲ್ಲಿ ಇಲ್ಲಿಂದಾನೇ ತಗೋಬೇಕು. ಇವ್ರಿಗೆ 13 ಬೇಕಾ 14 ಬೇಕಾ, 14ಗಿಂತ ಕೆಳಗಡೆ ಬರಬೇಡ್ರಿ. ಅವರು ಜಾಸ್ತಿ ಹೈಟೆಡ್ ಇದ್ರೆ ಅಷ್ಟೇ ತಗೊಳ್ರಿ, ಇಲ್ಲಾಂದರೆ ಬ್ಲೌಸ್ನಲ್ಲಿ ಈ ಸೈಡ್ಸ್ ರಿಂಕಲ್ಸ್ ಬರ್ತವೆ. ಹಾಗಾಗಿ 14, 15 ಈ ಥರ ಬ್ಲೌಸ್ ಲೆಂತ್ ತಗೋಬೇಕು. ಕಾಲರ್ ಬ್ಲೌಸ್ ತಗೋಬೇಕಂದ್ರೆ ನೋಡಿ, ನೆಕ್ ಇಲ್ಲಿಂದ ಕಾಲರ್ ಟಚ್ ಆಗುತ್ತೆ ನಮಗೆ, ಇಲ್ಲಿಂದ ಸ್ಟಿಚ್ ಮಾಡ್ತೀವಲ್ಲ, ಹಾಗಾಗಿ ನೆಕ್ ಲೈನಿಂದ ಈ ಲೈನಿಗೆ ನಾವು ಬ್ಲೌಸ್ ಲೆಂತ್ ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ವ್ಯತ್ಯಾಸ. ನಾನು ಆವಾಗಲೇ ಟೇಪ್ ಇಲ್ಲಿಟ್ಟಿದ್ದೆ, ಈಗ ಟೇಪ್ ಇಲ್ಲಿಡ್ತಾ ಇದ್ದೀನಿ. ನೀವು ಇದು ಸಣ್ಣ ಸಣ್ಣ ಪಾಯಿಂಟ್ಸ್ ನೀವು ಪಿನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ, ನಾವು ಅಪ್ಪರ್ ಚೆಸ್ಟ್ನಲ್ಲಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಇವ್ರ ಕೈ ಕೆಳಗಡೆ ಇರೋದ್ರಿಂದ ನಮಗೆ ಮೆಜರ್ಮೆಂಟ್ ತಗೊಳಕ್ಕೆ ತೊಂದರೆ ಆಗುತ್ತೆ. ಹಾಗಾದರೆ ನಾವೇನು ಮಾಡಬೇಕು, ಕಸ್ಟಮರ್ಗೆ ಎರಡೂ ಕೈ ಹೀಗೆ ಸೊಂಟದ ಮೇಲೆ ಇಟ್ಕೊಳಕ್ಕೆ ಹೇಳಬೇಕು. ಆವಾಗ ಈ ಭಾಗ, ಈ ಚೆಸ್ಟ್ ಅಪ್ಪರ್ ಪಾಯಿಂಟ್ ಇರೋ ಭಾಗ ಕರೆಕ್ಟಾಗಿ ಬರುತ್ತೆ. ನಾವು ಕೆಳಗಡೆ ಕೈ ಇಟ್ಟಿದಾಗ ಈ ಭಾಗ ನಮಗೆ ಕಾಣೋದಿಲ್ಲ. ಇದು ಟೇಪ್ ಅನ್ನೋದು ಅಲ್ಲೇ ಟಕ್ ಆಗಿಬಿಡುತ್ತೆ. ಹಾಗಾಗಿ ಕೈ ಸೊಂಟದ ಮೇಲೆ ಇಡಕ್ಕೆ ಹೇಳಿಬಿಡಬೇಕು. ಹಾಗಾದರೆ ಹೇಗೆ ತಗೊಳ್ಳೋದು ತೋರಿಸ್ತೀನಿ. ಟೇಪ್ನ ಅಡ್ಜಸ್ಟ್ ಮಾಡಿ, ಬ್ಯಾಕ್ ಸೈಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಕಂಫರ್ಟಬಲ್ ನೋಡಬೇಕು. ತೀರಾ ಬಿಗಿನೂ ಮಾಡಬಾರ್ದು, ತೀರಾ ಲೂಸು ಮಾಡಬಾರ್ದು. ಕಂಫರ್ಟಬಲ್ ನೋಡಬೇಕು. ಕಸ್ಟಮರ್ ಕೇಳಬೇಕು, ನಿಮಗೆ ಕಂಫರ್ಟ್ ಇದೆಯಾ ಇಷ್ಟು ಫಿಟ್ ಅಂತ. ಇವ್ರದ್ದು ಅಪ್ಪರ್ ಬಸ್ಟ್ ಬರ್ತಿದೆ 37 ಬರ್ತಿದೆ. ಈ ಥರ ಸೆಂಟರ್ ಬಸ್ಟ್ ತಗೋಬೇಕಾದ್ರೂ ಈ ಥರ ಟೇಪ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೋಡಿ, ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದರೆ ನಮಗೆಲ್ಲೂ ಪ್ರಾಬ್ಲಮ್ ಎಲ್ಲೂ ಸಿಗಾಕೊಳ್ಳೋದಿಲ್ಲ. ಟೇಪು ಫುಲ್ ಬಸ್ಟ್ ಬಂದು 37 ಬರ್ತಿದೆ. ನೆಕ್ಸ್ಟ್, ನಾನು ನಿನ್ನೆ ನಿಮಗೆ ಡಮ್ಮಿ ಮೇಲೆ ತೋರಿಸ್ಬೇಕಾದ್ರೆ ಲೋವರ್ ಬಸ್ಟ್ ತೋರಿಸ್ಕೊಟ್ಟಿದ್ದೆ. ಲೋವರ್ ಬಸ್ಟ್ ಇವರಿಗೆ ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಡಮ್ಮಿ ಮೇಲೆ ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಕೆಲವೊಂದು ಬಾಡಿ ಲ್ಯಾಂಗ್ವೇಜಲ್ಲಿ ಲೋವರ್ ಬಸ್ಟ್ ತೋರಿಸ್ಕೊಡೋಕ್ಕೆ ಬರೋದಿಲ್ಲ. ಈಗ ನಾನು ಫುಲ್ ವೆಸ್ಟ್ ಎಷ್ಟಿದೆ ಅಂತ ನೋಡ್ತಿದ್ದೀನಿ. ನೋಡಿ, ಫುಲ್ ವೆಸ್ಟ್ ಇವ್ರದ್ದು 32.5 ಬರ್ತಾ ಇದೆ. ನಮಗೆ ಸೆಂಟರ್ ಪಾಯಿಂಟ್ ಲೇಡೀಸ್ ಆದರೆ ತಗೋಬೋದು, ಜೆಂಟ್ಸ್ ಆದರೆ ನೋಡಿ ಈ ಥರ ಸೈಡ್ಗೆ ತಗೋಬೋದು ಮೆಜರ್ಮೆಂಟ್ಸು. ಯಾಕಂದರೆ ಅನ್ಕಂಫರ್ಟಬಲ್ ಆಗುತ್ತಲ್ಲ ಲೇಡೀಸ್ಗೆ, ಹಾಗಾಗಿ ಜೆಂಟ್ಸ್ ತಗೋಬೇಕಾದ್ರೆ ಈ ಥರ ತಗೋಬೋದು. ನಾವು ಅನ್ಕೊಂತೀವಿ ಜೆಂಟ್ಸ್ ಲೇಡೀಸ್ ಅಂತ. ಮೆಜರ್ಮೆಂಟ್ಸ್ ತಗೋಬೇಕಾದ್ರೆ ನಮ್ಮ ಸ್ಲೀವ್ಸ್ ಆಗಲಿ ನಮ್ಮ ಹ್ಯಾಂಡ್ ಆಗಲಿ ಎಲ್ಲೂ ಅವ್ರಿಗೆ ಟಚ್ ಆಗೋದಿಲ್ಲ. ನಾವು ಮೆಜರ್ಮೆಂಟ್ಸ್ ಅಷ್ಟೇ ನಾವು ಗಮನ ಇಡ್ತೀವಿ. ಇನ್ನೊಂದು ಮೇಯ್ನ್ ಏನಂದರೆ ಆರ್ಮೋಲ್ ಲೆಂತ್ ತಗೊಳೋದು ನಾನು ಡಮ್ಮಿನಲ್ಲಿ ತೋರಿಸಿಲ್ಲ. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆರ್ಮೋಲ್ ಮೆಜರ್ಮೆಂಟ್ ಹೇಗೆ ತಗೋಬೇಕಂದ್ರೆ ನೋಡಿ, ಇದೇ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಟೇಪು ಇದು ಕರೆಕ್ಟ್ ತಗೋಬೇಕು. ತೀರಾ ಲೂಸ್ ಬೇಡ, ಇದನ್ನು ಟೈಟ್ ಬೇಡ. 17.5 ಬರ್ತಾ ಇದೆ ಇವ್ರ ಆರ್ಮೋಲು. ಇದು ಲೆಫ್ಟ್ ಆರ್ಮೋಲ್ ಇವ್ರದ್ದು. ಒಂದೇ ಆರ್ಮೋಲ್ ತಗೋಬೇಡಿ, ಯಾವಾಗಲೂ ಎರಡೂ ಕೈಯಿಂದ ಆರ್ಮೋಲ್ ತಗೊಳ್ಳಿ. ಯಾಕಂತಂದರೆ ಕೆಲವೊಬ್ರದ್ದು ಲೆಫ್ಟ್ ಆರ್ಮೋಲ್ ಕಡಿಮೆ ಬರುತ್ತೆ, ರೈಟ್ ಆರ್ಮೋಲ್ ಜಾಸ್ತಿ ಬರುತ್ತೆ. ಯಾಕಂದರೆ ಎರಡೂ ಕೈ ಒಂದೇ ಸಮಭಾಗ ಇರೋದಿಲ್ಲ, ಭುಜ ಏರುಪೇರು ಬರ್ತಿರ್ತವೆ. ಹಾಗಾಗಿ ಎರಡೂ ತಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ಲೀವ್ ಮೇಲ್ಗಡೆ ಬಂದು ಒಂದು ಸ್ಲೀವ್ ಮೇಲ್ಗಡೆ ಬಂದಿಲ್ಲ ಅಂದರೆ ಬ್ಲೌಸ್ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಪ್ರಾಬ್ಲಮ್ ಆಗೋದು. ಅದು ನಾನು ಮತ್ತೆ ನೆಕ್ಸ್ಟ್ ಸ್ಲೀವ್ ಹೇಗೆ ತಗೋಬೇಕಂತ ತೋರಿಸ್ಕೊಡ್ತೀನಿ. ಈಗ ನಾನು ರೈಟ್ ಆರ್ಮೋಲ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ. ಅದು ಬಂದು 17.5 ಇತ್ತು. ನೋಡಿ, ಆ ಆರ್ಮೋಲ್ಗೂ ಈ ಆರ್ಮೋಲ್ಗೂ ಅರ್ಧ ಇಂಚ್ ಏರುಪೇರಿದೆ. ನೀವು ಇದು ಗಮನ ಇಟ್ಟು ಇಲ್ಲಿ ಕೇಳಬೇಕು. ಲೆಫ್ಟ್ ಹ್ಯಾಂಡಿದ್ದು ಕಡಿಮೆ ಬಂತು ಅರ್ಧ ಇಂಚು, ಇದು ಬಂತು ಅರ್ಧ ಇಂಚು ಜಾಸ್ತಿ. ನಾವು ಒಂದು ತಗೊಂಡು ಒಂದು ಬಿಟ್ಟರೆ ನಮ್ಮ ಬ್ಲೌಸ್ನಲ್ಲಿ ಏರುಪೇರು ಆಗ್ತವೆ. ಹಾಗಾಗಿ ಒಂದು ಪರ್ಫೆಕ್ಟ್ ಬ್ಲೌಸ್ ಮಾಡಬೇಕಂದ್ರೆ ಪರ್ಫೆಕ್ಟ್ ಬಾಡಿ ಫಿಟ್ಟಿಂಗ್ ತಗೊಳೋದು ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟು. ಮೆಜರ್ಮೆಂಟಿಂದ ಬ್ಲೌಸ್ ಸ್ಟಿಚ್ ಮಾಡೋದು ಕಲ್ತ್ಬಿಟ್ರೆ ನೀವು ಬ್ಲೌಸ್ ತಗೊಂಡು ಸ್ಟಿಚ್ ಮಾಡೋದು ಮರ್ತು ಬಿಡ್ತೀರಿ. ಹಾಗಾಗಿ ಬ್ಲೌಸ್ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು. ಫ್ರೆಂಡ್ಸ್, ನೆಕ್ ಲೆಂತ್ ಹೇಗೆ ತಗೊಳೋದಂತೂ ಈಗ ನೋಡೋಣ. ನೋಡಿ, ಈ ಥರ ಕ್ರಾಸ್ ಇಡಿ. ಬಾಡಿ ಮೇಲೆ ಮೆಜರ್ಮೆಂಟ್ ತಗೋಬೇಕಾದ್ರೆ
ನೆಕ್ ಲೆಂತ್ ಈ ಥರ ಕ್ರಾಸ್ ಇಟ್ಟಿದೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಕರೆಕ್ಟ್ ಬರುತ್ತೆ. ನೋಡಿ ನಾನು ಕ್ರಾಸ್ ಇಟ್ಟಿದ್ದೀನಿ, ಸ್ವಲ್ಪ ಕ್ರಾಸ್ ಇಟ್ಟಿದ್ದೀನಿ. ಇದು ಎಂಟಿದೆ ಇವ್ರದ್ದು ನೆಕ್ಕು. ಇದು ಫ್ರಂಟ್ ನೆಕ್ ತಗೊಳ್ಳೋ ವಿಧಾನ. ಇದು ಕಾಲರ್ ನೆಕ್ಗಾದರೆ ಈ ಥರ ಟೇಪ್ ತಗೊಳ್ಳಿ, ಈ ಥರ ಟೇಪ್ ತಗೊಂಡು ಒಂದು ಬೆರಳಿಡ್ರಿ. ಈ ಥರ ಕಂಫರ್ಟ್ ಇದೆಯಾ ಇಲ್ಲ ಅಂತ ಕಸ್ಟಮರ್ ಕೇಳಿ. ಕಾಲರ್ ನೆಕ್ ತಗೋಬೇಕಾದ್ರೆ ಈ ಥರ ತಗೋಬೇಕು. ಈಗ ಬ್ಯಾಕ್ ನೆಕ್ ಹೇಗೆ ಅಂತ ನೋಡೋಣ. ನೋಡಿ, ಬ್ಲೌಸ್ ನಮಗೆ ಇಲ್ಲಿಂದ ಶುರುವಾಗುತ್ತೆ, ಶೋಲ್ಡರು. ನಮಗೆ ಬ್ಲೌಸ್ ನೆಕ್ ಎಲ್ಲಿಂದ ಬೇಕು ಅಂತಂದು ಅಲ್ಲಿಂದನೇ ತಗೋಬೇಕು. ನೋಡಿ, ಇವ್ರ ನೆಕ್ಕು ಬ್ಯಾಕ್ ನೆಕ್ 10 ಬರ್ತಾ ಇದೆ, 10 ಬರ್ತಾ ಇದೆ. ನಾವು ಕಸ್ಟಮರ್ ಕೇಳಬೇಕು 10 ಬೇಕಾ 11 ಬೇಕಾ ಎಷ್ಟು ಬೇಕಂದು. ಅವ್ರ ಮೇಲೆ ಡಿಪೆಂಡು, ಕಸ್ಟಮರ್ ಮೇಲೇ ಡಿಪೆಂಡ್ ಆಗಿರುತ್ತೆ ನೆಕ್ ಎಷ್ಟು ಬೇಕಂತ. ನಾವೇನಾದರೂ ಬೋಟ್ ನೆಕ್ಕಿಂದು ಮಾಡ್ತಿದ್ದೀವಿ ಅಂತ ಅಂದರೆ ಬೋಟ್ ನೆಕ್ ನಮಗೆ ಇಲ್ಲಿಂದ ಶುರುವಾಗುತ್ತಲ್ಲ, ಆವಾಗ ನಮಗೆ 4 ಇಂಚು 5 ಇಂಚು ಇಷ್ಟೇ, 4 ಇಂಚು ಲಾಸ್ಟ್ ತಗೊತೀವಿ ನಾವು ಬೋಟ್ ನೆಕ್ಕಿಗೆ. ಅದ್ರ ಮೇಲೆ ನಾವೇನಾದರೂ ಡಿಸೈನ್ ಮಾಡಬೇಕಾದ್ರೆ ನೋಡಿ ನಾವು ಇಲ್ಲಿ ಮಟ್ಟ ತಗೊತೀವಿ ಅಂತ ನಾವು ಇದು ಅಂದಾಜು ಮೇಲೆ ನಾವು ಇಡ್ಬೋದು. ಪ್ರತಿಯೊಂದಕ್ಕೂ ನಾವು ಮೆಜರ್ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಇನ್ನೊಂದು ನಾನು ಏನು ಹೇಳಂತೀನಿ ಅಂದರೆ, ಬ್ಲೌಸ್ ಲೆಂತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರ ಬ್ಲೌಸ್ ಹಳೆ ಬ್ಲೌಸ್ ಇರುತ್ತಲ್ಲ ಅದ್ರ ಮೇಲೂ ನೀವು ತಗೋಬೋದು, ಅವ್ರು ತಗೊಂಡು ಬಂದರೆ. ಇಲ್ಲ ಅವ್ರು ತಗೊಂಡು ಬಂದಿಲ್ಲ ಅಂದರೆ ನೀವು ತಗೊಳಕ್ಕೆ ಟ್ರೈ ಮಾಡಿ. ನೋಡಿ, ಯಾವುದೇ ಮೆಜರ್ಮೆಂಟ್ ಇರಲಿ, ಬರ್ತಾ ಬರ್ತಾ ನಮಗೆ ಈ ಅನುಭವ ಜಾಸ್ತಿ ಆಗ್ತಾ ನಾವು ಬಾಡಿ ಹೇಗಿದೆ ಅನ್ನೋದು ನಾವು ಫೀಲ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ಒಮ್ಮೆಟ್ಟಿಗೆ ನಮಗೆಲ್ಲ ಬರಬೇಕಂದ್ರೆ ಯಾವುದೂ ಬರೋದಿಲ್ಲ. ಕಲಿತಾನೆ ಎಲ್ಲ ಬರುತ್ತೆ. ಹೀಗಾಗಿ ಎದರಲ್ಲೂ ನೀವು ದುಡುಕ್ಬೇಡ್ರಿ, ಒಮ್ಮೆಟ್ಟಿಗೆ ಯಾವುದೂ ಬರೋದಿಲ್ಲ. ಟ್ರೈ ಮಾಡಿರಿ, ಖಂಡಿತ ಬರುತ್ತೆ. ಈಗ ಸ್ಲೀವ್ ಲೆಂತ್ ತಗೊಳೋದು, ಸ್ಲೀವ್ ರೌಂಡ್ ತೊಗೊಳೋದು ತಿಳಿಸ್ಕೊಡ್ತೀನಿ. ನೋಡಿ, ಈ ಬೋನಿಂದ ಎಡ್ಜ್ ಆವಾಗಲೇ ನಾವು ಶೋಲ್ಡರ್ ತಗೊಂಡಿದ್ದೀವಲ್ಲ, ಆ ಎಡ್ಜಿಂದ ಇವರಿಗೆ ನಾವು ಕಸ್ಟಮರ್ ಕೇಳಬೇಕು 10 ಇಂಚ್ ಬೇಕಾ. ಎಲ್ಬೋ ಸ್ಲೀವ್ ಈಗ ಭಾಳ ಟ್ರೆಂಡಿಂಗಲ್ಲಿದೆ. ಎಲ್ಬೋ ಬೇಕಂದರೆ ನೋಡಿ ಅವ್ರಿಗೆ ಇದು ಮನ್ಕೈ ಹಿಂಗೆ ಫೋಲ್ಡ್ ಮಾಡಿ ತೋರಿಸ್ಬೇಕು. ಅವ್ರಿಗೆ ತೋರಿಸಿ ನಿಮಗೆ ಇಲ್ಲಿ ಮಟ್ಟ ಬೇಕಾ ಇಲ್ಲ 11 ಬೇಕಾ ಅಂತ ಕೇಳಿ ಈ ಲೆಂತ್ ನಾವು ತಗೋಬೋದು. ಇಲ್ಲ ನಮಗೆ ಶಾರ್ಟ್ ಸ್ಲೀವ್ ಬೇಕಂದರೆ ನೋಡಿ, ಇದು ಇವ್ರ ಸ್ಲೀವ್ ಬಂದು 3 ಇಂಚಿಗೆ ಬರ್ತಾ ಇದೆ. ಆವಾಗ ಇವ್ರಿಗೆ ಸ್ವಲ್ಪ ನಾವು ಕೈ ಎತ್ತಕ್ಕೆ ಹೇಳಿ ನೋಡಿ ಸ್ಲೀವ್ ರೌಂಡ್ ನಾವು ಎಷ್ಟು ಬೇಕು ಅಂತಂದು, ಸ್ವಲ್ಪ ಲೂಸ್ ಬೇಕಾ ಮೆಗಾ ಸ್ಲೀವ್ ಬೇಕಂತ ಈ ಥರ ನಾವು ರೌಂಡ್ ತಗೋಬೋದು. ಈ ಥರ ತಗೊಳೋದ್ರಿಂದ ನಮಗೆ ಸ್ಲೀವ್ ರೌಂಡ್ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಬೋ ಸ್ಲೀವ್ ಸುತ್ತಳತೆ ಎಷ್ಟು ತಗೋಬೇಕು ನೋಡಿ, ಇದು 11ವರೆಗೆ 1 ಪಾಯಿಂಟ್ ಕಡಿಮೆ ಬರ್ತಾ ಇದೆ. ಅಕಸ್ಮಾತ್ ಇವರಿಗೆ ಫುಲ್ ಸ್ಲೀವ್ ಬೇಕು ಅಂದರೆ ಫುಲ್ ಸ್ಲೀವ್ ನಮಗೆ ಇಲ್ಲಿ ಮಟ್ಟ ತಗೋಬೇಕು, ಇಲ್ಲಿ ತಗೋಬಾರ್ದು. ಯಾವಾಗಲೂ ಇಲ್ಲಿರುತ್ತಲ್ಲ ಈ ಜಾಯಿಂಟು, ಇಲ್ಲಿ ಮೆಜರ್ಮೆಂಟು ಲೆಂತ್ ಅಷ್ಟೇ ನಾವು ಇಲ್ಲಿ ತಗೋಬೇಕು. ಲೂಸ್ ಬರುತ್ತಲ್ಲ ಆ ಲೂಸ್ ನಾವು ಇಲ್ಲಿ ತಗೋಬೇಕು. ಯಾಕಂದರೆ ಇಲ್ಲಿ ಹಗಲ ಬರುತ್ತಲ್ಲ ಕೈ, ಇಲ್ಲಿ ಏರೋದಿಲ್ಲ. ಹಾಗಾಗಿ ಇವರಿಗೆ ನಾವು ಹಿಂಗೆ ಕೈ ಇಟ್ಟು ಎಷ್ಟು ಬರ್ತಿದೆ ಅಂತ ನೋಡಿ 9ವರೆ ಬರ್ತಿದೆ. ಆದಮೇಲೆ ಇಲ್ಲಿಗೆ ಹಾಕಿ ಒಂದು ಬಟನ್ ಹಾಕಿಬಿಡ್ಬೇಕು. ಈ ಥರ ಮಾಡಿದ್ರೆ ಅಷ್ಟೇ ಇಲ್ಲಿ ಕೈ ಏರುತ್ತೆ. ಇಲ್ಲಾಂದರೆ ಈ ಫಿಟ್ಟಿಂಗ್ ಮಾಡಿಬಿಟ್ರೆ ಇಲ್ಲಿ ಕೈ ಏರೋದಿಲ್ಲ. ಇದೊಂದು ನೀವು ಗಮನ ಇಡಿ. ನೋಡಿದ್ರ ಸ್ನೇಹಿತರೆ, ಇವತ್ತು ನಾನು ಮೆಜರ್ಮೆಂಟ್ಸ್ ಹೇಗೆ ಹೇಳ್ಕೊಟ್ಟಿದ್ದೀನಿ ಅಂತ. ಈ ಥರ ನಾವು ಮೆಜರ್ಮೆಂಟ್ಸ್ ತಗೊಳೋದ್ರಿಂದ ಒಂದು ಸುಂದರವಾದ ಬ್ಲೌಸು, ಪರ್ಫೆಕ್ಟ್ ಆದ ಬ್ಲೌಸು, ಬಾಡಿ ಮೆಜರ್ಮೆಂಟಿಂದ ನಾವು ಬ್ಲೌಸ್ ಸ್ಟಿಚ್ ಮಾಡ್ದಂಗೆ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಟೈಲರ್ ಇರಲಿ, ಯಾವುದೇ ಬೂಟಿಕ್ಸ್ ಇರಲಿ, ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಹೊಲಿದ್ರೆ ಯಾವ ಮಾಡಲ್ಸ್ ಇರಲಿ ನಾವು ಆರಾಮಾಗಿ ಹೊಲಿಬೋದು, ತುಂಬ ಈಸಿಯಾಗಿ ಹೊಲಿಬೋದು. ಬ್ಲೌಸ್ ಅವ್ರು ಯಾವುದೋ ತಂದಿರ್ತಾರೆ, ಅದ್ರ ಪ್ರಕಾರ ನಾವು ಹೊಲಿಬೇಕಂದ್ರೆ ಅವ್ರು ಎಲ್ಲಿ ಹೊಲಿಸಿರ್ತಾರೋ ಏನೋ, ಅರ್ಧ ಬರ್ಧ ಕಲ್ತವ್ರ ಕಡೆ ಹೊಲಿಸ್ಬಿಟ್ಟಿದ್ರೆ ಸೇಮ್ ಅದೇ ಥರ ನಮ್ಮ ಬ್ಲೌಸು ಹಾಳಾಗುತ್ತೆ. ಅದರಿಂದ ಟೈಲರ್ಸ್ ನೇಮ್ ಹಾಳಾಗುತ್ತೆ. ನಾವು ಯಾವಾಗಲೂ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ವರ್ಕ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಫಸ್ಟ್ ನಾವು ಮೆಜರ್ಮೆಂಟ್ ಕಲಿತು ಅದ್ರ ಪ್ರಕಾರ ನಾವು ಬ್ಲೌಸ್ ಕಟ್ ಮಾಡೋದು ಕಲ್ತಿರೋದ್ರಿಂದ ನಾವು ಬೇಕಾದಷ್ಟು ಬ್ಲೌಸು ಯಾವ ಮಾಡಲ್ ಬೇಕು ಆ ಮಾಡಲ್ಸ್ ಎಲ್ಲ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಹಾಗಾಗಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ. ಬಾಡಿ ಮೆಜರ್ಮೆಂಟ್ಸ್ ಮೇಲೆ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ, ಮತ್ತು ಇದು ಡಮ್ಮಿ ಮೇಲೆ ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಇದು ನೋಡಿದ ಮೇಲೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ನೀವು ತಿಳಿಸ್ಬೋದು. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್, ಸಬ್ಸ್ಕ್ರೈಬರ್, ಶೇರಿಂದ ನಮ್ಮಂಥ ಯೂಟ್ಯೂಬರ್ಸ್ಗೆ ಪ್ರೇರಣೆ ಸಿಗುತ್ತೆ. ಇನ್ನೂ ನಮಗೆ ಈ ವಿಡಿಯೋ ಸಾಕಷ್ಟು ವೀಡಿಯೋಸ್ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ ಸಿಕ್ಕಾಪಟ್ಟೆ ನಾನು ಮಾಡಲ್ಸ್ ಕಲಿಸ್ಕೊಡ್ಬೇಕು, ವೆರೈಟಿ ಬ್ಲೌಸಸ್ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ಬೇಕಂದ್ರೆ ನೀವು ನನಗೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.